ಹಾಯ್ ಸ್ನೇಹಿತರೆ, ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಈ ಒಂದು ಎಪಿಸೋಡಲ್ಲಿ DCC ಬ್ಯಾಂಕ್ ವಿಜಯಪುರ ಇವರು ನಡೆಸಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರಮುಖವಾಗಿ ಇದರಲ್ಲಿ ನಾವು ಕನ್ನಡದ ಬಗ್ಗೆ ಮಾತ್ರ ಮಾತಾಡ್ತಕ್ಕಂಥದ್ದು. ಮೊದಲೇ ಪ್ರಶ್ನೆ, ತಿಂದಾಳು ಇದು ಯಾವುದಕ್ಕೆ ಉದಾಹರಣೆ? ಆಪ್ಷನ್ಸ್ ಆರ್ ನಿಷೇಧಾರ್ಥಕ, ಸಂಭವನಾರ್ಥಕ, ವಿದ್ಯಾರ್ಥಕ, ಸಂಖ್ಯೆಯ ವಾಚಕ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 2 ಸಂಭವನಾರ್ಥಕ, ಅಂದರೆ ಪಾಸಿಬಿಲಿಟಿಯನ್ನು ಹೇಳ್ತಕ್ಕಂಥದ್ದು. ನಿಷೇಧಾರ್ಥಕ ಅಂದರೆ ಆಗಿಲ್ಲ ಅಂತ ಆಗ್ತದೆ, ಸಂಖ್ಯೆಯ ವಾಚಕ ಅಂದರೆ ನಂಬರ್ ರಿಲೇಟೆಡ್ ಆಗ್ತಕ್ಕಂಥದ್ದು. ಸೊ ತಿಂದಾಳು ಪಾಸಿಬಿಲಿಟಿ, ತಿನ್ನಬಹುದು, ತಿನ್ನದೇ ಇರಬಹುದು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ವ್ಯಾಪಾರಿ ಪದದ ತದ್ಭವ ರೂಪ ಏನು? ಆಪ್ಷನ್ಸ್ ಆರ್ ಬಿಹಾರಿ, ಬೇರೂರಿ, ಕಜ್ಜ, ಯಾವುದು ಅಲ್ಲ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 2 ಬಿಹಾರಿ. ಮುಂದಿನ ಪ್ರಶ್ನೆ, ನಾನು ಇದು ಯಾವುದಕ್ಕೆ ಉದಾಹರಣೆ? ಆಪ್ಷನ್ಸ್ ಬಂದುಬಿಟ್ಟು ಉತ್ತಮ ಪುರುಷ, ಉತ್ತಮ ಪುರುಷ ಬಹುವಚನ, ಮಧ್ಯಮ ಪುರುಷ, ಪ್ರಥಮ ಪುರುಷ. ನಾನು ಎಂಬುದು ಉತ್ತಮ ಪುರುಷಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಕೆಂದಾವರೆ ಬಿಡಿಸಿ ಬರೆಯಿರಿ. ಕೆಂಪಾದ ಪ್ಲಸ್ ತಾವರೆ, ಕೆಂಪು ಪ್ಲಸ್ ತಾವರೆ, ಕೆಂಪನೆಯ ಪ್ಲಸ್ ತಾವರೆ, ಯಾವುದು ಅಲ್ಲ. ಸರಿ ಉತ್ತರ ಆಪ್ಷನ್ 1 ಕೆಂಪಾದ ಪ್ಲಸ್ ತಾವರೆ. ನೆಕ್ಸ್ಟ್ ಪ್ರಶ್ನೆ, ಅವನು ಪ್ಲಸ್ ಅಂತೆ ಯಾವ ಸಂಧಿಗೆ ಉದಾಹರಣೆ? ಲೋಪಸಂಧಿ, ಓಕೆ, ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1 ಲೋಪಸಂಧಿ. ಅವನು ಎಂಬಲ್ಲಿ ಊಕಾರ, ಅಂತೆ ಎಂಬಲ್ಲಿ ಅಕಾರ, ಸಂಧಿ ಆದಾಗ ಊಕಾರ ಬಿಟ್ಟು ಹೋಗಿರುತ್ತದೆ, ಅದಕ್ಕೋಸ್ಕರ ಇದು ಲೋಪಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಪ್ರಶ್ನೆ, ನಾಮಪದದ ಮೂಲ ರೂಪ ಏನು? ಆಪ್ಷನ್ಸ್ ಆರ್ ಪ್ರಕೃತಿ, ಧಾತು, ಎ ಆ್ಯಂಡ್ ಬಿ, ಯಾವುದು? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1 ಪ್ರಕೃತಿ. ಧಾತು ಅನ್ನೋದು ಏನಾಗ್ತದೆ? ಕ್ರಿಯಾಪದದ ಮೂಲ ರೂಪ ಆಗ್ತದೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1 ಪ್ರಕೃತಿ. ಮುಂದಿನ ಪ್ರಶ್ನೆ, ಮೂವರು ಇದು ಯಾವುದಕ್ಕೆ ಉದಾಹರಣೆ? ಸಂಖ್ಯೆಯ ವಾಚಕ, ನಾಮವಾಚಕ, ಅನುಕರಣಾವ್ಯಯ, ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1 ಸಂಖ್ಯೆಯ ವಾಚಕ. ಕೇವಲ ಅವರು 3 ಅಂತಷ್ಟೇ ಕೊಟ್ಟಿದ್ರೆ ಆವಾಗ ಅದು ಸಂಖ್ಯೆಯ ವಾಚಕ ಆಗ್ತಿತ್ತು. ಇಲ್ಲಿ ಅವರು 3 ಅಂತ ಕೊಟ್ಟಿರೋ ಕಾರಣಕ್ಕೋಸ್ಕರ ಇದನ್ನು ಸಂಖ್ಯೆಯ ವಾಚಕ ಅಂತೇಳಿ ಕರಿಬೇಕಾಗ್ತದೆ. ನೆಕ್ಸ್ಟ್, ಲೋನ್ ಈ ಪದದ ಕನ್ನಡದ ಅರ್ಥವೇನಂತ ಕೇಳಿದ್ದಾರೆ. ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಲೋನ್ ಇದರ ಕನ್ನಡದ ಅರ್ಥವೇನು? ಆಮೇಲೆ ಸರಳ ಇದರ ವಿರುದ್ಧಾರ್ಥಕವನ್ನು ಕೇಳಿದರು. ಆಪ್ಷನ್ಸ್ ಆರ್ ಕಠಿಣ, ದುಃಖ, ಸುಲಭ, ಕಷ್ಟ. ಸೊ ಈ ಎಲ್ಲ ಪ್ರಶ್ನೆಗಳನ್ನು ಆಲ್ರೆಡಿ ಎಕ್ಸಾಮ್ ಬರೆದಿರ್ತಕ್ಕಂಥ ಜೊತೆಗೆ ಡಿಸ್ಕಸ್ ಮಾಡಿ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಸರಿಯಾದ ರೂಪ ತಿಳಿಸಿ. ಶುಭಾಶಯ ಈ ರೀತಿ ಕೊಟ್ಟಿರ್ತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1 ಶುಭಾಶಯ. ನೆಕ್ಸ್ಟ್ ಒನ್, ನಾಂದಿ ಪದದ ಅರ್ಥವೇನು? ನಾಂದಿ ಅಂದರೆ ಸ್ಟಾರ್ಟಿಂಗ್ ಅಂತ. ಸೊ ಆರಂಭ ಎಂಬುದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಏನನ್ನುತ್ತಾರೆ? ರಸಸ್ವರ, ದೀರ್ಘಸ್ವರ, ಅಲ್ಪಪ್ರಾಣ, ಮಹಾಪ್ರಾಣ. ಸರಿಯಾಗಿರ್ತಕ್ಕಂಥ ಉತ್ತರ ರಸಸ್ವರ. 2 ಮಾತ್ರ ಕಾಲದಲ್ಲಿ ಅಂತ ಕೇಳಿದರೆ ಅದು ದೀರ್ಘಸ್ವರ ಆಗ್ತಾ ಇತ್ತು. ಸೊ ರಸಸ್ವರ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು? ಆಪ್ಷನ್ಸ್ ಬಂದ್ಬಿಟ್ಟು HV ನಂಜುಂಡಯ್ಯ, ಕುವೆಂಪು, ಗಿರೀಶ್ ಕಾರ್ನಾಡ್, ನನ್ ಆಫ್ ದ ಅಬೌವ್. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1 HV ನಂಜುಂಡಯ್ಯನವರು. ಓಕೆ, ಕನ್ನಡ ಸಾಹಿತ್ಯ ಪರಿಷತ್ನ ಮೊದಲ ಅಧ್ಯಕ್ಷರು. ನೆಕ್ಸ್ಟ್, ಮಂಡ್ಯ ಇದಕ್ಕೆ ರಿಲೇಟೆಡ್ ಕಬ್ಬು. ಅದೇ ರೀತಿಯಾಗಿ ಗುಲ್ಬರ್ಗ ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿರೋದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಬಂದುಬಿಟ್ಟು ತೊಗರಿ, ಜೋಳ, ಗೋಧಿ, ಅಕ್ಕಿ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1 ತೊಗರಿ. ಓಕೆ, ತೊಗರಿಯನ್ನು ನಾವು ಜಾಸ್ತಿ ಗುಲ್ಬರ್ಗದಲ್ಲಿ ಬೆಳೆಯೋದನ್ನು ನೋಡ್ತೀವಿ ಅಲ್ವಾ. ಮುಂದಿನ ಪ್ರಶ್ನೆ, ಸುಖ ಇದರ ವಿರುದ್ಧಾರ್ಥಕವನ್ನು ಕೇಳಿದ್ದಾರೆ. ಸುಖ ಇದರ ವಿರುದ್ಧಾರ್ಥಕ ದುಃಖ. ಸಿಂಪಲ್ ಆಗಿದೆಯಲ್ಲ. ಸೊ ಈ ಎಲ್ಲ ಪ್ರಶ್ನೆಗಳನ್ನು ನಮ್ಮ DCC ಬ್ಯಾಂಕ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ಇದನ್ನು ಹೊರತುಪಡಿಸಿ ಇನ್ನೂ ಹಲವಾರು ಪ್ರಶ್ನೆಗಳಿದ್ದಾವೆ. ಬಟ್ ನಮಗೆ ಇಷ್ಟು ಮಾತ್ರ ಪ್ರಶ್ನೆಗಳು ದೊರಕಿರ್ತಕ್ಕಂಥದ್ದು ಸದ್ಯಕ್ಕೆ. ಇನ್ನೂ ಇದರ ರಿಲೇಟೆಡ್ ಪ್ರಶ್ನೆಗಳು ಗೊತ್ತಾದರೆ ಅವುಗಳನ್ನು ನಾನು ಕಮೆಂಟಲ್ಲಿ ತಿಳಿಸಿರ್ತೀನಿ ಅಥವಾ ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೇನೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.